ನಮಸ್ತೆ ಎಲ್ಲರಿಗೂ, ಲಕ್ಷ್ಮಿ ಕನ್ನಡ ವ್ಲಾಗ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಾಷಿಂಗ್ ಮಿಷಿನ್ ರಿಪೇರಿ ಬಂದಿತ್ತು, ತುಂಬ ಸೌಂಡ್ ಮಾಡ್ತಾಯಿತ್ತು. ಹಾಗಾಗಿ ರಿಪೇರ್ ಮಾಡುವವ್ರನ್ನ ಕರೆಸಿದ್ವಿ. ಸೊ ರಿಪೇರ್ ಮಾಡ್ತಾಯಿದ್ದಾರೆ. ಏನೋ ಸ್ಪ್ರಿಂಗ್ ಹೋಗಿತ್ತಂತೆ. ಟೈಲ್ಸ್ ಎಲ್ಲ ಗಲೀಜಾಗಿತ್ತು ಆ ಪ್ಲೇಸಲ್ಲಿ, ವಾಷಿಂಗ್ ಮಿಷಿನ್ ಇಟ್ಟ ಪ್ಲೇಸಲ್ಲಿ. ಹಾಗಾಗಿ ನಾನೊಂದು ಪ್ರಾಡಕ್ಟ್ನ ತರಿಸಿದ್ದೆ. ಇದು ಓಕೆ ಅಂತ ಹೇಳಿಬಿಟ್ಟು ಯಾರೋ ಒಬ್ಬರು ಇನ್ಫ್ಲುಯೆನ್ಸರು ಈ ಪ್ರಾಡಕ್ಟ್ನ ರಿವ್ಯೂ ಮಾಡೋದನ್ನ ನಾನು ನೋಡಿದ್ದೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ನ ನಾನು ತರಿಸ್ಬಿಟ್ಟು ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಇದನ್ನ ಹಾಕಿಬಿಟ್ಟು ಒಂದು 10-15 ನಿಮಿಷ ಬಿಟ್ಟು ಕ್ಲೀನ್ ಮಾಡಿದರೆ ಸಾಕು. ಒಂದು ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅನಿಸುತ್ತೆ. ಯಾವುದೇ ಪ್ರಾಡಕ್ಟ್ ಆಗಲಿ, ಯಾವುದು ಸ್ವಲ್ಪ ಸ್ಕ್ರಬ್ ಮಾಡಿದೆ ಯಾವ ಪ್ರಾಡಕ್ಟು ಅಷ್ಟೊಂದು ನೀಟಾಗಿ ಬರಲ್ಲ ಅಲ್ವಾ. ಸೊ ಬೆಟರ್ ಅಂತಂದರೆ ಸ್ವಲ್ಪ ಜಾಸ್ತಿ ಸ್ಕ್ರಬ್ ಮಾಡೋದನ್ನೇ ಇದು ಲೈಟಾಗಿ ಸ್ಕ್ರಬ್ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಪ್ರಾಡಕ್ಟು ನನಗಿಲ್ಲ, ನಾನು ಸ್ಕ್ರಬ್ ಮಾಡ್ದೇನೂ ಕ್ಲೀನ್ ಆಗುತ್ತೆ ಅನ್ನೋದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಕ್ಲೀನ್ ಆಗ್ತಾಯಿದೆ. ಟೈಲ್ಸ್ ಮೇಲೆ ತುಂಬ ಡೀಪಾಗಿ ಕಲೆ ಕೂತಿತ್ತು. ಹಾಗಾಗಿ ಸ್ವಲ್ಪ ಲೈಟಾಗಿ ಸ್ಕ್ರಬ್ಬರ್ ತೊಗೊಂಡ್ಬಿಟ್ಟು ಸ್ಕ್ರಬ್ ಮಾಡಿದೆ. ಆಮೇಲೆ ಹೋಯಿತು. ನೋಡಿ, ನೀವೇ ನೋಡ್ತಿದ್ದೀರಾ ಇವಾಗ. ಇದೇ ಬ್ರ್ಯಾಂಡಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ, ಈ ಓಕೆ ಬ್ರ್ಯಾಂಡಲ್ಲಿ. ಹಾಗೆ ಈಗ ಆಲ್ರೆಡಿ ನಾನು ಇನ್ನೊಂದು ಪ್ರಾಡಕ್ಟು ರಿವ್ಯೂ ಮಾಡಿದ್ದೀನಿ, ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಅಗೇನ್ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ತುಂಬ ಹೆಲ್ಪ್ ಆಯಿತು ನನ್ನ ಸ್ಕಿನ್ನಿಗೆ. ಯಾಕಂದರೆ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್. ಹಾಗಾಗಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನಾನು ಕೊಟ್ಟಿರ್ತೀನಿ. ಅಗೇನ್ ಇದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.